ನಮಸ್ತೆ. ಕಾಳು ಮೆಣಸಿನಿಂದ ಶನಿದೋಷ ನಿವಾರಣೆ. ಹಣಕಾಸಿನ ಸಮಸ್ಯೆಗೆ ಹೀಗೆ ಎಸೆಯಬೇಕು. ರಾತ್ರಿ ಮಲಗುವಾಗ ದಿಂಬಿನ ಕೆಳಗೆ ಇಡಿ. ನೆಗೆಟಿವಿಟಿ ದೂರಾಗಲು ಕರ್ಪೂರದ ಜೊತೆ ಇದನ್ನು ಸುಡಬೇಕು. ಮಕ್ಕಳಿಗೆ ದೃಷ್ಟಿಯಾಗಿದ್ದರೆ ಮನೆಯ ಮುಖ್ಯ ದ್ವಾರ ಅಥವಾ ಮೇನ್ ಡೋರ್ನಲ್ಲಿ ಇಡೋದ್ರಿಂದ. ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿ ಜೀವನ ಚಾನಲ್. ಸೋಲಿನಿಂದ ಪಾಠ ಕಲಿಯಬೇಕು, ನೋವಿನಿಂದ ಬದುಕನ್ನು ಅರಿಯಬೇಕು. ಹೌದಲ್ವಾ ಸ್ನೇಹಿತರೆ? ತುಂಬ ನಗುತ್ತಾ ಇದ್ದೆ, ಬದುಕು ಅಳುವುದನ್ನು ಕಲಿಸಿತು. ಎಲ್ಲರೊಂದಿಗೆ ಇರಲು ಬಯಸುತ್ತಿದ್ದೆ, ಜೀವನ ಒಂಟಿಯಾಗಿರಲು ಕಲಿಸಿತು. ತುಂಬ ಮಾತಾಡ್ತಾ ಇದ್ದೆ, ಪ್ರಪಂಚ ಮೌನಿಯಾಗಿರಲು ಕಲಿಸಿತು. ಹೌದಲ್ವಾ? ನನಗನ್ಸುತ್ತೆ ಪ್ರತಿಯೊಬ್ಬ ವ್ಯಕ್ತಿಗೂ ಒಂದು ಹಂತದ ವಯಸ್ಸಿನಲ್ಲಿ ಈ ಮಾತುಗಳ ಅರ್ಥ ಹಾಗೂ ಅನುಭವ ಪ್ರತಿಯೊಬ್ಬ ವ್ಯಕ್ತಿಗೂ ಆಗಿರುತ್ತದೆ ಅಲ್ವಾ ಸ್ನೇಹಿತರೆ? ಹೌದು, ಬದುಕು ತುಂಬಾ ಹೇಳ್ಕೊಡುತ್ತೆ, ಆದರೆ ನಾವು ಕಲಿಬೇಕು ಅಷ್ಟೇನೆ. ಹೌದು ಸ್ನೇಹಿತರೆ, ಇವತ್ತಿನ ದಿನ ಅತ್ಯಂತ ಮುಖ್ಯವಾದಂತಹ ಹಾಗೂ ಸರಳವಾದಂತಹ ಹಾಗೂ ನಿಮಗೆ ಉಪಯುಕ್ತವಾದಂತಹ ಒಂದು ಮಾಹಿತಿಯೊಂದಿಗೆ ಬಂದಿದ್ದೇವೆ. ಗ್ರಹದೋಷದಿಂದ ವ್ಯಕ್ತಿಯ ಜೀವನದಲ್ಲಿ ಏರಿಳಿತಗಳು ಸಾಮಾನ್ಯ. ಮನೆಯ ವಾಸ್ತುದೋಷ ಸರಿಯಾಗಿಲ್ಲ ಅಂದರೆ ಜೀವನದಲ್ಲಿ ಬಡತನ, ದುಃಖ, ಸೋಲು, ಮನಸ್ತಾಪ, ಅಷ್ಟೇ ಯಾಕೆ ಆರ್ಥಿಕ ನಷ್ಟ, ಹೀಗೆ ಒಂದರ ನಂತರ ಒಂದರಂತೆ ಕಷ್ಟಗಳು ಅನುಭವಿಸಲೇಬೇಕಾಗುತ್ತದೆ. ಹೌದು, ಕಷ್ಟಗಳು ಸಾಮಾನ್ಯವಾಗಿ ಮನುಷ್ಯರಿಗೆ ಬರುತ್ತೆ, ಆದರೆ ಅದನ್ನು ಎದುರಿಸುವ ಜಾಣ್ಮೆ ಕೂಡ ಮನುಷ್ಯನಲ್ಲಿ ಹೆಚ್ಚಾಗಿಯೇ ಇದೆ. ಹಾಗಾಗಿನೇ ಅನಿಸುತ್ತೆ ದೇವರು ಮನುಷ್ಯನಿಗೆ ಕಷ್ಟಗಳನ್ನು ಜಾಸ್ತಿ ಕೊಡೋದು ಅಂತ. ಹೌದಲ್ವಾ? ಏನೇ ಇರಲಿ, ಆರೋಗ್ಯದಲ್ಲಿ ಅಥವಾ ಇನ್ಯಾವುದೇ ರೀತಿಯಾದಂತಹ ಒಂದು ಸಮಸ್ಯೆಗಳು ಪದೇ ಪದೇ ಉಂಟಾಗ್ತಾ ಇದ್ರೆ ಅಥವಾ ನಾವು ಮಾಡುವ ಕೆಲಸದಲ್ಲಿ ಯಶಸ್ಸು ಕಾಣಲು ಸಾಧ್ಯವಾಗ್ತಾ ಇಲ್ಲ ಅನ್ನೋದಾದರೆ, ಇವತ್ತಿನ ದಿನ ನಾವು ಕೆಲವೊಂದು ಸರಳ ಪರಿಹಾರಗಳನ್ನು ನೀಡುತ್ತಿದ್ದೇವೆ. ಈ ಒಂದು ಪರಿಹಾರಗಳು ನಿಮ್ಮ ಜೀವನದಲ್ಲಿ ನೆಮ್ಮದಿಯನ್ನು ತರಬಲ್ಲದು. ಹೌದು ಸ್ನೇಹಿತರೆ, ನಿಮ್ಮ ಮನೆಯ ಅಡುಗೆಯ ಮನೆಯ ಮಸಾಲೆ ಡಬ್ಬದಲ್ಲಿರುವ ಈ ಒಂದು ಚಿಕ್ಕ ಪದಾರ್ಥ ಅದ್ಭುತವಾಗಿ ರಿಸಲ್ಟ್ ಅನ್ನು ಕೊಡಬಲ್ಲದು. ಹೌದು ಸ್ನೇಹಿತರೆ, ಪ್ರತಿಯೊಂದು ಪದಾರ್ಥವೂ ಒಂದೊಂದು ಗ್ರಹಕ್ಕೆ ಸಂಬಂಧಪಟ್ಟಿರುತ್ತದೆ. ಹೀಗೆ ನಮ್ಮ ಜೀವನದಲ್ಲಿ ಅಥವಾ ಕೆಲವರ ಜೀವನದಲ್ಲಿ ಶನಿ ಗ್ರಹದ ಪ್ರಭಾವದಿಂದ ಎಷ್ಟೋ ಒಳ್ಳೆಯ ರಿಸಲ್ಟ್ ಅನ್ನ ಪಡೆದಿರುತ್ತಾರೆ. ಅದೇ ರೀತಿಯಾಗಿ ಮಾನಸಿಕ ಆರ್ಥಿಕ ಹೊಡೆತವನ್ನು ಕೂಡ ಅನುಭವಿಸಿರುತ್ತಾರೆ. ಹೀಗಾಗಿ ಇದರಿಂದ ಹೊರಬರಲು ನಾವು ಶನಿ ಗ್ರಹಕ್ಕೆ ಸಂಬಂಧಪಟ್ಟಂತಹ ಕಾಳು ಮೆಣಸನ್ನು ಪರಿಣಾಮಕಾರಿಯಾಗಿ ಬಳಸಬಹುದು. ಹೌದು ಸ್ನೇಹಿತರೆ, ಕಾಳು ಮೆಣಸನ್ನು ನಮ್ಮ ಜೀವನದಲ್ಲಿರ್ತಕ್ಕಂಥ ಯಾವುದೇ ಸಮಸ್ಯೆಗಳ ನಿವಾರಣೆಗೆ ಅತ್ಯಂತ ಸರಳವಾಗಿ ಸುಲಭವಾಗಿ ಬಳಸಬಹುದು. ಹೌದು, ಹಾಗಾದರೆ ಯಾವ ಯಾವ ಸಮಸ್ಯೆಗೆ ನಾವು ಯಾವ ರೀತಿಯಾಗಿ ಈ ಒಂದು ಬ್ಲ್ಯಾಕ್ ಪೆಪ್ಪರ್ ಅಥವಾ ಕಾಳು ಮೆಣಸನ್ನು ಬಳಸಬೇಕು ಎಂಬುದನ್ನು ಚಿಕ್ಕದಾಗಿ ತಿಳಿಯೋಣ ಸ್ನೇಹಿತರೆ. ಹೌದು, ಅದರಲ್ಲಿ ಮೊದಲನೆಯದಾಗಿ ನೀವು ಯಾವುದಾದರೂ ಕೆಲಸಕ್ಕೆ ಹೋಗುವ ಮುನ್ನ ಅಥವಾ ಯಾವುದಾದ್ರೂ ಇಂಪಾರ್ಟೆಂಟ್ ಕೆಲಸ ಇದೆ, ಅತ್ಯವಶ್ಯಕವಾಗಿ ಈ ಕೆಲಸದಲ್ಲಿ ನನಗೆ ಯಶಸ್ಸನ್ನು ನನಗೆ ಪಡೆಯಲೇಬೇಕು ಅನ್ನೋದಾದರೆ ಈ ಒಂದು ಚಿಕ್ಕ ಪರಿಹಾರವನ್ನು ನೀವು ಮಾಡಬೇಕು. ಹೌದು, ಅಂದರೆ ನೀವು ಮನೆಯಿಂದ ಹೊರಗಡೆ ಹೋಗುವಾಗ ಆ ಒಂದು ಕೆಲಸದಲ್ಲಿ ಯಶಸ್ಸನ್ನು ಕಾಣಲು ಕಾಳು ಮೆಣಸನ್ನು ನಿಮ್ಮ ಮನೆಯ ಮುಖ್ಯ ದ್ವಾರ ಅಥವಾ ಮೇನ್ ಡೋರ್ ಬಳಿ ಇಟ್ಟು, ಅಂದರೆ ಅದನ್ನು ಮ್ಯಾಟ್ನ ಕೆಳಗಡೆ ಇಟ್ಟು ಅದರ ಮೇಲೆ ಕಾಲಿಟ್ಟು ಹೋಗಿ. ನಂತರ ಯಾವುದೇ ಕಾರಣಕ್ಕೂ ಮತ್ತೆ ಹಿಂದೆ ತಿರುಗಿ ನೋಡಬೇಡಿ ಅಥವಾ ಹಿಂದೆ ಬರಬೇಡಿ. ಹೌದು, ಈ ರೀತಿಯಾಗಿ ಮಾಡೋದ್ರಿಂದ ನೀವು ಅಂದುಕೊಂಡಂತಹ ಕೆಲಸದಲ್ಲಿ ನೀವು ಯಶಸ್ಸನ್ನು ಕಾಣಬಹುದು. ಹಾಗೂ ಈ ಒಂದು ಪರಿಹಾರವನ್ನು ಒಂದು ಉದ್ದೇಶಕ್ಕೆ ಒಮ್ಮೆ ಮಾತ್ರ ಬಳಸಬೇಕಾಗುತ್ತದೆ. ಹೌದು, ನಂತರ ನೋಡೋದಾದರೆ ನಿಮ್ಮ ಮಾನಸಿಕ ಶಾಂತಿ ನೆಮ್ಮದಿಗಾಗಿ ಅಥವಾ ನಾವು ಏನೇ ಕೆಲಸ ಮಾಡಿದ್ರೂ ಅಥವಾ ನನಗೆ ಜೀವನದಲ್ಲಿ ತುಂಬಾ ಆತಂಕ ಅಥವಾ ಸ್ಟ್ರೆಸ್ ಉಂಟಾಗ್ತದೆ ಎಂದಾಗ ನೀವು ಈ ಒಂದು ಪರಿಹಾರವನ್ನು 3 ಶನಿವಾರಗಳ ಕಾಲ ಮಾಡಬಹುದು. ಹೌದು, ಅಂದರೆ ರಾತ್ರಿ ಸಮಯದಲ್ಲಿ ನಿಮ್ಮ ದಿಂಬಿನ ಕೆಳಗಡೆ ಈ ಒಂದು ಕಾಳು ಮೆಣಸನ್ನು, ಅಂದರೆ 8 ಕಾಳು ಮೆಣಸನ್ನು ನಿಮ್ಮ ಒಂದು ದಿಂಬಿನ ಕೆಳಗಡೆ ಇಡಿ. ನಂತರ ಮರುದಿನ ಬೆಳಗ್ಗೆ ಅದನ್ನು ದಕ್ಷಿಣ ದಿಕ್ಕಿಗೆ ಎಸೆಯಬೇಕು. ಹೌದು, ಈ ರೀತಿಯಾಗಿ 3 ಶನಿವಾರಗಳ ಕಾಲ ಮಾಡೋದ್ರಿಂದ ನೀವು ಮಾನಸಿಕವಾಗಿ ಶಾಂತಿ ನಿಮಗೆ ಸಿಗುತ್ತದೆ. ಇದನ್ನು ನೀವು ಕೇವಲ 1 ಶನಿವಾರ ಮಾಡಿದ ನಂತರ ನಿಮಗೆ ಅಚ್ಚರಿಯಾದಂತಹ ಫಲ ದೊರೆಯುತ್ತದೆ. ಹೌದು, ನಂತರ ನೋಡೋದಾದರೆ ನೆಗೆಟಿವಿಟಿ ದೂರಾಗಲು ಅಥವಾ ನೆಗೆಟಿವಿಟಿ ಹೆಚ್ಚಾಗಿದ್ದರೆ ಅದರಿಂದ ಹೊರಬರಲು ನಾವು ಯಾವ ರೀತಿಯಾಗಿ ಕಾಳು ಮೆಣಸನ್ನು ಉಪಯೋಗಿಸಿಕೊಳ್ಬೇಕು ಎಂಬುದು. ಹೌದು, ಹಾಗೂ ಮೊದಲನೆಯದಾಗಿ ಈ ಒಂದು ಪರಿಹಾರಕ್ಕೆ ನಿಮ್ಮ ಮನೆಯ ಯಾವುದಾದರೂ ದಿಕ್ಕಿನಲ್ಲಿ ಒಂದು ದೀಪವನ್ನು ಹಚ್ಚಿಡಬೇಕು ಹಾಗೂ ಈ ಒಂದು ದೀಪಕ್ಕೆ 2 ಕಾಳು ಮೆಣಸನ್ನು ಹಾಕಿಡಬೇಕು. ಹೌದು ಸ್ನೇಹಿತರೆ, ಪ್ರತಿನಿತ್ಯವಾಗಿ 41 ದಿನಗಳ ಕಾಲ ಈ ಒಂದು ರೆಮಿಡಿಯನ್ನು, ಈ ಒಂದು ಪರಿಹಾರವನ್ನು ನೀವು ಮಾಡಬೇಕು. ಅಥವಾ ವಾರದಲ್ಲಿ 2 ದಿನವಾದರೂ ಈ ಒಂದು ಪರಿಹಾರವನ್ನು ನೀವು ಮಾಡಿಕೊಳ್ಳಬಹುದು. ಸರಳವಾಗಿ ದೀಪವನ್ನು ಹಚ್ಚಿಟ್ಟು ಅದರಲ್ಲಿ 2 ಕಾಳು ಮೆಣಸನ್ನು ಹಾಕಿಡೋದ್ರಿಂದ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಯಾವುದೇ ರೀತಿಯಾದಂಥ ನಕಾರಾತ್ಮಕತೆ ಶಕ್ತಿ ಇರಲಿ ಅಥವಾ ನೆಗೆಟಿವಿಟಿ ಇರಲಿ ಅದು ದೂರಾಗುತ್ತದೆ. ಹೌದು, ಹಾಗೂ ನಿಮ್ಮ ಮನೆಗಳಲ್ಲಿ ಒಂದು ಸಕಾರಾತ್ಮಕ ವಾತಾವರಣ ಉಂಟಾಗುವುದರ ಜೊತೆ ನಿಮ್ಮ ಮನೆಯವರಲ್ಲಿ ಒಂದು ರೀತಿಯಾದಂಥ ಖುಷಿ, ಸಂತೋಷ ಆರಂಭವಾಗುತ್ತದೆ. ಹೌದು ಸ್ನೇಹಿತರೆ, ಅಥವಾ ನಿಮ್ಮ ಮನೆಯ ಯಾವುದಾದರೂ ಒಂದು ದಿಕ್ಕಿನಲ್ಲಿ
ಹಾಗೂ ಈ ಒಂದು ಕಾಳು ಮೆಣಸಿನ ಜೊತೆ ಕರ್ಪೂರವನ್ನು ಬೆರೆಸಿ ಸುಡುವುದರಿಂದಲೂ ಕೂಡ ನಿಮ್ಮ ಮನೆಗಳಲ್ಲಿರತಕ್ಕಂಥ ನೆಗೆಟಿವ್ ಎನರ್ಜಿ ದೂರ ಆಗುತ್ತದೆ. ಹೌದು, ಅಥವಾ ಯಾವುದೇ ರೀತಿಯಾದಂತಹ ದೃಷ್ಟಿ ದೋಷದಿಂದ ಮನೆಯಲ್ಲಿ ಅಭಿವೃದ್ಧಿಯಲ್ಲಿ ತೊಂದರೆ ಆಗ್ತಾ ಇದೆ ಅನ್ನೋದಾದ್ರೆ ಈ ಒಂದು ಪರಿಹಾರವನ್ನ ಮಾಡೋದ್ರಿಂದ ಆ ಎಲ್ಲ ರೀತಿಯ ಅಡ್ಡಿ ಆತಂಕಗಳಿಂದ ನೀವು ದೂರವಾಗಬಹುದು. ಹೌದು ಸ್ನೇಹಿತರೆ, 8 ಕಾಳು ಮೆಣಸಿನ ಜೊತೆ ಕರ್ಪೂರವನ್ನು ಬೆರೆಸಿ ಸುಡುವುದರಿಂದ ಮನೆಯಲ್ಲಿ ಒಂದು ಶಾಂತಿ ನೆಮ್ಮದಿ ನೆಲೆಸುತ್ತದೆ. ನಂತರ ನೋಡುವುದಾದರೆ ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯಾದಂಥ ಸಮಸ್ಯೆ ಇರಲಿ ಅಥವಾ ಜೀವನದಲ್ಲಿ ಆರ್ಥಿಕ ಸಮಸ್ಯೆ ಅಥವಾ ಜೀವನದಲ್ಲಿ ಯಶಸ್ಸನ್ನು ಕಾಣಬೇಕು, ಮನೆಯಲ್ಲಿರ್ತಕ್ಕಂಥ ನೆಗೆಟಿವಿಟಿ ದೂರವಾಗಬೇಕು ಅಂದರೆ ಈ ಒಂದು ಚಿಕ್ಕ ಪರಿಹಾರವನ್ನು ಮಾಡಬಹುದು. ಹೌದು, ಅಂದರೆ ಶನಿವಾರ ರಾತ್ರಿ ಸಮಯದಲ್ಲಿ ಕಾಳು ಮೆಣಸು ಅಥವಾ ಕಾಳು ಮೆಣಸಿನ ಪುಡಿಯನ್ನು ನಿಮ್ಮ ಮನೆಯ ಮುಖ್ಯ ದ್ವಾರ ಅಥವಾ ಮೇನ್ ಡೋರ್ ಅಥವಾ ಹೊಸ್ತಿಲಿನ ಬಳಿ ಹಾಕಿ, ನಂತರ ಮರುದಿನ ಬೆಳಗ್ಗೆ ಕಸ ಗುಡಿಸುವಾಗ ಈ ಒಂದು ಪುಡಿ ಅಥವಾ ಕಾಳು ಮೆಣಸನ್ನು ಮೊದಲು ತೆಗೆದು ನಿಮ್ಮ ಮನೆಯಿಂದ ಹೊರಗೆ ಅಥವಾ ಯಾವುದಾದರೂ ಮಣ್ಣಿನ ಜಾಗದಲ್ಲಿ ಇದನ್ನು ಹಾಕಿಬಿಡಿ. ಹೌದು, ಇದರಿಂದಾಗಿ ಯಾವುದೇ ರೀತಿಯ ನೆಗೆಟಿವಿಟಿ ಇರಲಿ ಅಥವಾ ನಿಮ್ಮ ಮನೆಗಳಲ್ಲಿ ಇರ್ತಕ್ಕಂಥ ದಾರಿದ್ರ್ಯತನವಿರಲಿ ಆ ಎಲ್ಲ ಕಷ್ಟಗಳು ಹಾಗೂ ಗ್ರಹ ದೋಷಗಳು ನಿವಾರಣೆಯಾಗುತ್ತದೆ ಸ್ನೇಹಿತರೆ. ಹೌದು, ಇದು ಅತ್ಯುತ್ತಮವಾದಂತಹ ಹಾಗೂ ಸರಳ ಪರಿಹಾರವಾಗಿದೆ. ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಒಂದು ಹೊಸ ರೀತಿಯಾದಂತಹ ಉಲ್ಲಾಸವನ್ನು ನೀವು ಕಾಣಬಹುದು. ಅಥವಾ ಶನಿಯ ಗ್ರಹ ದೋಷದಿಂದ ಯಾವುದೇ ರೀತಿಯಾದಂತಹ ಪರಿಣಾಮಗಳನ್ನು ನೀವು ಅನುಭವಿಸ್ತಾ ಇದ್ರೆ ಇದು ಒಂದು ಉತ್ತಮವಾದಂತಹ ಪರಿಹಾರವಾಗಿದೆ. ಹೌದು ಸ್ನೇಹಿತರೆ, ಅಥವಾ ನೀವು ಈ ಕಾಳು ಮೆಣಸಿನಿಂದ ನನಗೆ ಯಾವುದೇ ಪರಿಹಾರ ಮಾಡಲು ಸಾಧ್ಯವಿಲ್ಲವೆಂದರೆ ಪ್ರತಿ ಶನಿವಾರ 5 ಶನಿವಾರಗಳ ಕಾಲ ನಿಮ್ಮ ಕೈಲಾದಷ್ಟು ಕಾಳು ಮೆಣಸನ್ನು ನೀವು ಅಗತ್ಯವಿರುವವರಿಗೆ ದಾನವಾಗಿ ನೀಡುವುದರಿಂದಲೂ ಕೂಡ ನೀವು ಶನಿ ದೋಷ ಅಥವಾ ಸಾಡೆ ಸಾಧನಿಂದ ಅದರ ಪರಿಣಾಮ ಕಡಿಮೆಯಾಗುತ್ತಾ ಹೋಗುತ್ತದೆ ಸ್ನೇಹಿತರೆ. ಹೌದು, ನಂತರ ನೋಡುವುದಾದರೆ ಹಣಕಾಸಿನ ಸಮಸ್ಯೆ ಅಥವಾ ಹಣಕಾಸಿನ ಯಾವುದೇ ರೀತಿಯಾದಂತಹ ಸಮಸ್ಯೆ ಇರಬಹುದು, ಅಥವಾ ನಿಮ್ಮ ವೃತ್ತಿಯಲ್ಲಿ ತೊಂದರೆ ಇದ್ದರೆ ಹಾಗೂ ನಿಮ್ಮ ಮನೆಯ ಮಕ್ಕಳು ಹಾಗೂ ವಯಸ್ಕರಲ್ಲಿ ದೃಷ್ಟಿ ದೋಷ ಕಾಡ್ತಾ ಅಥವಾ ದೃಷ್ಟಿ ದೋಷದಿಂದ ಮಕ್ಕಳು ಕಿರಿಕಿರಿ ಮಾಡ್ತಾ ಇದ್ರೆ ಅಥವಾ ಯಾವುದೇ ರೀತಿಯಾದಂತಹ ನಿಮ್ಮ ಇಚ್ಛೆ ನಿಮ್ಮ ಬಯಕೆ ನೆರವೇರಬೇಕು ಅನ್ನೋದಾದ್ರೆ ಈ ಒಂದು ಪರಿಹಾರವನ್ನು ಮಾಡಬಹುದು. ಈ ಒಂದು ಪರಿಹಾರ ಎಲ್ಲ ರೀತಿಯ ಸಕಲ ಸಮಸ್ಯೆಗಳಿಗೂ ಕೂಡ ಅದ್ಭುತವಾದಂತಹ ಒಂದು ರಿಸಲ್ಟ್ ಅನ್ನು ಕೊಡುತ್ತದೆ ಸ್ನೇಹಿತರೆ. ಹೌದು, ಯಾವುದೇ ಪರಿಹಾರ ಮಾಡುವುದನ್ನು ಕೂಡ ನಾವು ಪದೇ ಪದೇ ಹೇಳುವಂತೆ ನಂಬಿಕೆಯಿಂದ ಮಾಡಬೇಕು. ಹೌದು, ನೀವು ನಂಬಿಕೆಯಿಂದ ಈ ಒಂದು ಚಿಕ್ಕ ಪರಿಹಾರವನ್ನು ಮಾಡಿ ನೋಡಿ. 9 ಅಥವಾ 5 ಮೆಣಸಿನ ಕಾಳನ್ನು ತೆಗೆದುಕೊಂಡು ಯಾವ ವ್ಯಕ್ತಿಗೆ ಸಮಸ್ಯೆ ಇರುತ್ತದೆಯೋ ಆ ವ್ಯಕ್ತಿಯ ಸುತ್ತ 9 ಬಾರಿ ಸೀದಾ ಹಾಗೂ 9 ಬಾರಿ ಉಲ್ಟವಾಗಿ ಸುತ್ತಿ. ಹೌದು, ಅಂದರೆ ಕ್ಲಾಕ್ ವೈಸ್ ಮತ್ತು ಆಂಟಿ ಕ್ಲಾಕ್ ವೈಸ್ ಆಗಿ 2 ರೀತಿಯಿಂದಲೂ 9 ಬಾರಿ ಸುತ್ತಿ. ನಂತರ ಇದನ್ನು 2 ದಾರಿ ಸೇರುವ ಅಂದರೆ 2 ರೋಡನ್ನು ಸೇರುವಂತಹ ಮಧ್ಯ ಜಾಗದಲ್ಲಿ ಓಂ ಎಂಬ ಮಂತ್ರದೊಂದಿಗೆ ಪ್ರತಿಯೊಂದು ದಿಕ್ಕಿಗೂ ಒಂದೊಂದರಂತೆ ಈ ಒಂದು ಕಾಳನ್ನು ಎಸೆಯುತ್ತಾ ಹೋಗಬೇಕು. ಅಂದರೆ ಪೂರ್ವಕ್ಕೆ 1, ಪಶ್ಚಿಮಕ್ಕೆ 1, ಈ ರೀತಿಯಾಗಿ ಪ್ರತಿ 8 ದಿಕ್ಕುಗಳಿಗೂ ಈ 8 ಮೆಣಸಿನ ಕಾಳನ್ನು ನಿಮ್ಮ ಇಚ್ಛೆಯನ್ನು ಹೇಳುತ್ತಾ ನಿಮ್ಮ ಒಂದು ಸಮಸ್ಯೆಯನ್ನು ಹೇಳುತ್ತಾ ಎಸೆಯುತ್ತಾ ಹೋಗಬೇಕು. ನಂತರ ಈ ಒಂದು ಉಳಿದಿರುವ 1 ಮೆಣಸನ್ನು ನಿಮ್ಮ ತಲೆಯ ಮೇಲೆ ಆಕಾಶದ ಮೇಲೆ ನಿಮ್ಮ ಇಚ್ಛೆಯನ್ನು 3 ಬಾರಿ ಹೇಳಿ, ಅಂದರೆ ನಿಮ್ಮ ಸಮಸ್ಯೆ ಯಾವುದೇ ಸಮಸ್ಯೆ ಇರಲಿ ಆ ಒಂದು ಸಮಸ್ಯೆಯಿಂದ ನನಗೆ ಹೊರಬರಬೇಕು ಎಂದು ಆಕಾಶದ ಮೇಲೆ ಎಸೆಯಬೇಕು. ಹೌದು, ಇದನ್ನು ಭಾನುವಾರ ದಿನವೇ ಮಾಡಬೇಕು. ಇದರಿಂದ ಹೆಚ್ಚಿನ ಫಲ ನಿಮಗೆ ಸಿಗುತ್ತದೆ ಸ್ನೇಹಿತರೆ. ಹೌದು, ಅತ್ಯಂತ ಪರಿಣಾಮಕಾರಿಯಾಗಿರುವಂತಹ ಅತ್ಯಂತ ಪವರ್ಫುಲ್ ಆಗಿರುವಂತಹ ರೆಮಿಡಿ ಇದಾಗಿದೆ. ಸರಳವಾಗಿ ಪ್ರತಿಯೊಬ್ಬರು ಮಾಡಬಹುದಾದಂತಹ ಯಾವುದೇ ಸಮಸ್ಯೆಗೆ ಶೀಘ್ರವಾಗಿ ಫಲವನ್ನು ಬೇಕು ಅಂದಾಗ ಅಥವಾ ಎಲ್ಲ ರೀತಿಯಾದಂತಹ ಸಮಸ್ಯೆಗೆ ಔಷಧಿಯಾಗಿ ನೀಡಬಲ್ಲಂತಹ ಈ ಒಂದು ಕಾಳು ಮೆಣಸಿನ ಈ ಒಂದು ಪರಿಹಾರವನ್ನು ಮಾಡೋದ್ರಿಂದ ನಿಮ್ಮ ಮನೆಗಳಲ್ಲಿರ್ತಕ್ಕಂಥ ಸಮಸ್ಯೆಯಿಂದ ದೂರವಾಗಿ ನೆಮ್ಮದಿಯ ಜೀವನವನ್ನು ಕಾಣಬಹುದು. ಅಷ್ಟೇ ಅಲ್ಲದೆ ಯಾವುದೇ ಕೆಲಸ ಮಾಡಲು ಉತ್ಸಾಹವಿಲ್ಲವೆಂದಾಗ ಈ ರೀತಿಯಾದಂಥ ಒಂದು ಚಿಕ್ಕ ಪುಟ್ಟ ರೆಮಿಡಿಗಳನ್ನು ಅಥವಾ ಪರಿಹಾರಗಳನ್ನು ಮಾಡೋದ್ರಿಂದ ನಿಮ್ಮ ಕೆಲಸದಲ್ಲಿ ಉತ್ಸಾಹ ಹೆಚ್ಚಾಗುತ್ತಾ ಹೋಗುತ್ತದೆ. ಇವತ್ತಿನ ದಿನ ಸರಳವಾಗಿ ಪ್ರತಿಯೊಬ್ಬರು ಮಾಡಬಹುದಂತ ಕಾಳು ಮೆಣಸಿನ ಅದ್ಭುತವಾದಂಥ ಪರಿಹಾರಗಳ ಬಗ್ಗೆ ತಿಳಿಸಿದ್ದೇವೆ. ಹೌದು, ಈ ರೀತಿಯಾದಂತಹ ಇನ್ನು ಹಲವಾರು ಪರಿಹಾರಗಳಿಗಾಗಿ ಹಾಗೂ ಇನ್ನಿತರ ಆಧ್ಯಾತ್ಮಿಕ ವಿಚಾರಗಳಿಗಾಗಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.